ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಈ ವಿಡಿಯೋ ನನಗೆ ಲೈಫ್ ಲಾಂಗ್ ನನಗೆ ಮೆಮೊರೇಬಲ್ ಆಗಿರುತ್ತೆ. ವೆರಿ ಮೆಮೊರೇಬಲ್ ಫಾರ್ ಮೀ. ನನಗೆ ನನ್ನ ಇಡೀ ಜೀವನ ಪೂರ್ತಿ ಏನಾದರೂ ಒಂದು ವಿಷಯ ನೆನಪಿರುತ್ತಂದರೆ ಅದರಲ್ಲಿ ಇದು ಒಂದಂತ ಹೇಳ್ಬೋದು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಸರ್ಪ್ರೈಸಸ್ ಅಂದರೆ ತುಂಬಾ ಇಷ್ಟ. ನಾನು ಬೇರೆಯವ್ರಿಗೆ ಸುಮಾರು ಸಲ ಸರ್ಪ್ರೈಸ್ ಮಾಡ್ತೀನಿ. ಹಸ್ಬೆಂಡ್ಗಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಇನ್ಯಾರಿಗೋ ಫ್ಯಾಮಿಲಿಯವ್ರಿಗಾಗಿರ್ಬೋದು ನನಗೆ ಸರ್ಪ್ರೈಸ್ ಮಾಡೋಕ್ಕೆ ಇಷ್ಟ. ಬಟ್ ನನಗೆ ಸರ್ಪ್ರೈಸ್ ಮಾಡಿರೋದು ತುಂಬ ಕಡಿಮೆ ಜನ. ಸೊ ಅದರಲ್ಲಿ ಸರ್ಪ್ರೈಸ್ ಮಾಡಿಸಿ ನನ್ನನ್ನು ಖುಷಿ ಪಡಿಸ್ತಾ ಇರೋದು ಇನ್ನೊಬ್ಬರು ವ್ಯಕ್ತಿಗಳು. ಸೊ ಅವ್ರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಆತ್ಮೀಯ ಸ್ನೇಹಿತ, ಒಳ್ಳೆಯ ತಮ್ಮ, ಒಳ್ಳೆಯ ಗೆಳೆಯ ಅಂತ ಹೇಳ್ಬೋದು, ಪ್ರೀತಿಯ ತಮ್ಮ ಅಂತಲೂ ಹೇಳ್ಬೋದು. ಒಂದು ಯೂಟ್ಯೂಬಿಂದ ಪರಿಚಯ ಆದಂಥ ವ್ಯಕ್ತಿತ್ವ ನನ್ನದು, ಅವನದು. ಆದರೆ ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾನೆ, ತುಂಬ ಗೌರವಿಸ್ತಾನೆ, ತುಂಬ ಪ್ರೀತಿಸ್ತಾನೆ. ಸೊ ಅಂತಹ ಒಬ್ಬ ಗೆಳೆಯ, ನನ್ನ ಒಬ್ಬ ಮುದ್ದಿನ ತಮ್ಮ ಅಂದರೂ ತಪ್ಪಾಗ್ಲಾರ್ದು. ಎಲ್ಲಿ ಅದೇ ಋಣಾನು ಬಂದ ರೂಪೇನ ಪಶುಪತ್ನಿ ಸುತಾಲಯ ಅಂತಾರಲ್ವ, ಹಾಗೆ ಋಣ ಅನ್ನೋದು ಹೇಗೆಲ್ಲ ಕರ್ಕೊಂಡು ಬರುತ್ತೆ ಅಂತ ಖುಷಿ ಆಗ್ತಾ ಇದೆ. ಯೂಟ್ಯೂಬಿಂದ ನಿನಗೇನು ಸಿಕ್ತು ಅಂತ ಕೇಳ್ತಾರೆ ಎಷ್ಟೊಂದು ಜನ. ಬಟ್ ಇವಾಗ ಹೇಳ್ತಾ ಇದ್ದೀನಿ, 10,000 ಜನರ ಪ್ರೀತಿ ಸಿಕ್ಕಿದೆ. ಮತ್ತು ಈ ಥರದ ಒಳ್ಳೊಳ್ಳೆ ಅಕ್ಕ, ತಮ್ಮ, ಅಣ್ಣ, ತಮ್ಮ, ತಂಗಿ, ಈ ಥರದ ಸಂಬಂಧಗಳು ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದೆ. ಎಷ್ಟು ಸಂಬಳ ಬರುತ್ತೋ ಅದಕ್ಕೆ ನಾನು ಬೆಲೆ ಕಟ್ಟಬಹುದು. ಬಟ್ ಈಗ ಇವ್ರು ತೋರಿಸೋ ಪ್ರೀತಿ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನನ್ನ 10,000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಕ್ಕೆ ನನ್ನ ಪ್ರೀತಿಯ ಗೆಳೆಯ, ನನ್ನ ಆತ್ಮೀಯ ಸ್ನೇಹಿತ ಲತೀಶ್ ದುಬೈಯಿಂದ ನನಗೆ ಗಿಫ್ಟನ್ನು ಕಳಿಸ್ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಸರ್ಪ್ರೈಸಿಂಗ್. ನನಗೆ ಶಾಕ್ ಆಗೋಯ್ತು. ಇವತ್ತು ಬಂತು, ಆ್ಯಕ್ಚುಲಿ ನಿನ್ನೆನೇ ಬಂದಿದೆ. ಅದು ಮಿಸ್ ಆಗಿ ಬೇರೆಯವ್ರ ಇದಕ್ಕೆ ಹೋಗಿತ್ತು. ಬಟ್ ಇವತ್ತು ಅವ್ರು ನನಗೆ ಕರೆದು ಕೊಟ್ಟಾಗ ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಹಾಗಾಗಿ ಬೆಳಗ್ಗೆ ಅನ್ಬಾಕ್ಸ್ ಮಾಡೋಕ್ಕಾಗಲಿಲ್ಲ. ಇಡೀ ದಿನ ನನ್ನ ಸ್ಕೂಲ್ಗಿಂತ ಆ ಗಿಫ್ಟಲ್ಲಿ ಏನಿರ್ಬೋದು ವೆರಿ ಎಕ್ಸೈಟೆಡ್. ನನಗೆ ಅದನ್ನು ಬಂದು ಅನ್ಬಾಕ್ಸ್ ಮಾಡಬೇಕು, ನೋಡಬೇಕು ಏನು ಕಳಿಸಿದ್ದಾನೆ ನನಗೋಸ್ಕರ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಇಡೀ ದಿನ ನಾನು ಅಷ್ಟು ಎಕ್ಸೈಟೆಡ್ ಆಗಿ ಕಾದು ಕೊನೆಗೆ ಮನೆಗೆ ಬಂದ ತಕ್ಷಣವೇ ನೋಡ್ತಾ ಇರ್ಬೋದು. ಏನಿದೆ ಅಂತ ನನಗೆ ಗೊತ್ತಿಲ್ಲ ಇದರಲ್ಲಿ. ಬಟ್ ಈ ಒಂದು ಗಿಫ್ಟ್ ಇದೆಲ್ಲ ವೆರಿ ಸ್ಪೆಷಲ್ ಟು ಮೀ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್ ಲತಿ. ಸೊ ಒಬ್ಬಳ ಅಕ್ಕನಾಗಿ, ಒಬ್ಬಳ ಸ್ನೇಹಿತಿಯಾಗಿ, ಲತಿ ನಾನು ನಿನ್ಗೇನಾಗಬೇಕು ಅಂತ ಕೇಳಿದಾಗೆಲ್ಲ ನನಗೆ ಬೆಸ್ಟ್ ಫ್ರೆಂಡ್ ನೀವು, ಬೆಸ್ಟ್ ಅಕ್ಕ ಕೂಡ ನೀವು ಅಂತ ಹೇಳಿದ್ದೀರಾ. ಸೊ ನಾನು 2 ಸ್ಥಾನನ ನಿಮ್ಗೆ ಯಾವಾಗಲೂ ತುಂಬ್ತೀನಿ, ನಿಮ್ಮ ಜೊತೆಗಿರ್ತೀನಿ. ನೀವು ನನ್ನ ಜೊತೆಗೆ ಯಾವಾಗಲೂ ಇಷ್ಟೇ ಪ್ರೀತಿ ವಿಶ್ವಾಸದಿಂದ ಇರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಆಯಿತು ನನಗೆ. ಅಷ್ಟು ದೂರದಿಂದ ನೀನು ನನಗೋಸ್ಕರ ಸರ್ಪ್ರೈಸ್ ಮಾಡಿರೋದು ನೋಡಿ. ಲೈಫಲ್ಲಿ ಏನು ಕಳ್ಕೊಂಡ್ವಿ ಅನ್ನೋದಕ್ಕಿಂತ ಏನು ಪಡ್ಕೊಂಡೆ ಅನ್ನೋದು ಈ ಗಿಫ್ಟ್ ನೋಡಿದಾಗ ಅನಿಸುತ್ತೆ. ಹಂಗಾಗಿ ನಾನು ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಲೈಫಲ್ಲಿ ಏನೆಲ್ಲ ಪಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ತುಂಬ ಖುಷಿ ಪಡ್ತೀನಿ, ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ಯೂಟ್ಯೂಬಲ್ಲಿ ನನಗೆ ಎಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಅಣ್ಣ ತಮ್ಮಂದರು ಸಿಕ್ಕಿದ್ದಾರೆ, ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಒಂದು ಸಂಬಂಧವನ್ನು ಬೆಸೆದಂಥ ಒಂದು ಯೂಟ್ಯೂಬರ್ ನಾನು. ಸೊ ಅದು ನನ್ನ ಹೆಗ್ಗಳಿಕೆ. ಅಲ್ಲಿ ಏನು ನಾನು ಸಂಪಾದನೆ ಮಾಡಿದ್ನೋ ಇಲ್ವೋ ಸೆಕೆಂಡರಿ. ಬಟ್ ಸಂಬಂಧಗಳನ್ನು ಬೆಳೆಸ್ಕೊಂಡು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡಿರೋ ಹೆಗ್ಗಳಿಕೆ ನನಗೆ ನನ್ನ ಬಗ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಲತಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೀನೇನು ಕಳಿಸಿದ್ಯಾ ಅಂತ ನೋಡೋಕ್ಕೆ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡ್ತೀನಿ. ಓಂಕಾರ್ ಚಾಕು ಕೊಡು, ನೋಡೋಣ ಏನಿದೆ ಅಂತ. ಮತ್ತು ಹ್ಯಾಂಡ್ ರೈಟಿಂಗ್ ಆಲ್ಸೋ ವೆರಿ ನೈಸ್ ಲತಿ. ಸೊ ತುಂಬ ಇಷ್ಟ ಆಯಿತು ನನಗೆ. ಅವ್ರು ನನ್ನ ಟೀಚರ್ ಅಂತಲೇ ಕರೆಯೋದು, ಕವಿತಾ ಟೀಚರ್ ಅಂತ ಹಾಕಿದೀಯಾ. ಸೋ ಹ್ಯಾಪಿ. ಮಳೆ ಒದ್ದೆ ಆಗಿಬಿಟ್ಟಿದೆ. ನಾನು ಇದು ಗೆಸ್ ಮಾಡಿದ್ದೆ. ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ. ಸೊ ಇದು ತುಂಬ ಗೆಸ್ ಇತ್ತು ನನಗೆ, ನೀನು ಇದನ್ನು ಕಳಿಸ್ತೀಯ ನನಗೋಸ್ಕರ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಇದಕ್ಕೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಸೊ ಇದು ಮಾತ್ರ ನಾನು 100% ಗೆಸ್ ಮಾಡಿದ್ದೆ, ಅದರಲ್ಲಿ ಪರ್ಫ್ಯೂಮ್ ಇರಬಹುದು ಅಂತ. ನಂಗೆ ತುಂಬ ಇಷ್ಟ ಲತಿ ಪರ್ಫ್ಯೂಮು. ಸೊ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಪರ್ಫ್ಯೂಮ್ನ. ಥ್ಯಾಂಕ್ ಯು ಸೋ ಮಚ್. ಎವ್ರಿ ಡೇ ಯೂಸ್ ಮಾಡ್ತೀನಿ. ಓಕೆ, ಇದೊಂದು ಇದೇನು ಸನ್ಫ್ಲವರ್ ಸೀಡ್ಸ್. ಓಹೋ,
ಇದು ದಪ್ಪ ಇದ್ದೀರಾ ಸಣ್ಣ ಆಗಿ ಅಂತನಾ? ನನ್ನ ಮಗ ಗೆಸ್ ಮಾಡಿದ್ದ ಚಾಕ್ಲೇಟ್ ಕಳ್ಸಿರ್ತಾರೆ ಅಂತ. ಸೊ ಚಾಕ್ಲೇಟು ಬಂದಿದೆ, ದುಬೈ ಚಾಕ್ಲೇಟ್. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ ಡೇಟ್ಸ್, ಇದು ನನ್ನ ಫೇವ್ರೇಟು. ಮತ್ತೇನಿದೆ, ಇದನ್ನ ಸೀರಿಯಸ್ ಆಗಿ ತಗೋತೀನಿ. ಡಯಟ್ ಮಾಡಿ ಸಣ್ಣ ಆಗಿ ಅಂತ ಕಳಿಸ್ತೀವಿ ಅನ್ಕೊಳ್ತೀನಿ. ಇದನ್ನು ಸೀರಿಯಸ್ ಆಗಿ ತಗೊಂಡು ಸ್ವಲ್ಪ ಸಣ್ಣಾಗಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಲತೀಶ್ ನನಗೆ ಕಳಿಸಿರುವಂಥ ಗಿಫ್ಟು. ನನ್ನ ಗೆಸ್ ಕರೆಕ್ಟ್ ಆಗಿದೆ, ನನ್ನ ಮಗನ ಗೆಸ್ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಲಕ್ಕಿ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ, ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಐ ರಿಯಲಿ ಲೈಕ್ ಇಟ್. ನಂಗೆ ತುಂಬ ಇಷ್ಟ ಪರ್ಫ್ಯೂಮ್. ಥ್ಯಾಂಕ್ ಯು ಸೋ ಮಚ್. ಎವ್ರಿ ಡೇ ನಿನ್ನನ್ನು ನೆನಪಿಸ್ಕೊಂಡು ಈ ಪರ್ಫ್ಯೂಮ್ ಹಾಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ನೋಡೋದ್ರಲ್ಲ, ಸೊ ನನ್ನ ಸ್ನೇಹಿತ ಕಳಿಸಿರೋ ಗಿಫ್ಟು ಇಷ್ಟ ಆಯಿತು. ನನಗೋಸ್ಕರ ಅಷ್ಟು ದೂರದಿಂದ ಅಷ್ಟು ಪ್ರೀತಿಯಿಂದ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೈ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಇದು ಯಾಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂದರೆ ನನಗೆ ಲೈಫ್ ಟೈಮ್ ಮೆಮೊರೇಬಲ್ ಆಗಿರಲಿ ಅಂತ. ಅದಕ್ಕೆ ನಾನು ವಿಡಿಯೋದಲ್ಲೇ ಇದನ್ನು ಅನ್ಬಾಕ್ಸ್ ಮಾಡಿದ್ದು. ಥ್ಯಾಂಕ್ ಯು ಡಿಯರ್, ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಇರಬೇಕು, ಮರಿಬೇಡ ನನ್ನ.